ಅಂತೇಳಿ ಕೈಯಾರೆ ಅವನ್ನ ಚುಚ್ಚಿ ಸಾಯಿಸ್ದೆ. ಅದಕ್ಕೆ ಹೇಳ್ತಾ ಇದೀನಿ, ನೀನು ರಾಮಾಚಾರಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ ಗಂಡ ಕೃಷ್ಣನೇ. ಸತ್ಯ ಆಚೆ ಬಂತು. ಹಾ ಹೇಳು ಪಲ್ಲವಿ. ನಿಂಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಅದೇನ್ ಹೇಳು. ಅದು ಎಲೆಕ್ಷನ್ ದಿವಸ ನಮ್ ಮನೆಗ್ ಬಂದ್ ಎಲೆಕ್ಷನ್ ನಡ್ಸ್ಕೊಟ್ರಲ್ಲ, ಅದು ರಾಮಾಚಾರಿ ಅಲ್ವಂತೆ. ಮತ್ಯಾರಂತೆ? ಅವನು ಆ ರಾಮಾಚಾರಿ ತಮ್ಮ ಕಿಟ್ಟಿ ಅಂತೆ, ನನ್ ಫ್ರೆಂಡ್ ರುಕ್ಕು ಗಂಡ. ಅದೇನಂದ್ರೆ ಅವಳ ಗಂಡ ಸತ್ತೋಗಿದ್ರು ಕೂಡ ಅವಳ ಗಂಡನ್ ತಮ್ಮನೇ ಅವಳ ಗಂಡ ಅಂತ ಹೇಳ್ಕೊಂಡ್ ತಿರುಗ್ತಿದ್ದಾಳೆ. ನಮ್ ಮನೆಗ್ ಬಂದು ನಮ್ಗೆ ಅವಮಾನ ಮಾಡಿ ಹೋಗ್ಬಿಟ್ಲು. ಇದನ್ನೇ ಏನೋ ದೊಡ್ಡ ಸಾಧನೆ ಮಾಡ್ದವಳ ತರ ಹೇಳ್ತಾ ಇದ್ಯಲ್ಲ. ಅವ್ರಿಬ್ರು ಯಾರಾದ್ರೆ ನನಗೇನು? ನಮಗಾಗ್ಬೇಕಾದ ಅವಮಾನ ಆಯ್ತು ತಾನೆ. ಅದಕ್ಕೆ ನಮ್ಗಾಗಿರೋ ಅವಮಾನಕ್ಕೆ ಸರಿಯಾಗಿ ಸೇಡ್ ತೀರ್ಸ್ಕೊಳ್ತಾ ಇದೀನಿ. ಅಂತದ್ ಏನ್ ಮಾಡ್ತಾ ಇದ್ಯಾ? ಇವತ್ತು ನಮ್ಮ ಅಣ್ಣ ಮತ್ತೆ ಆ ಜಾನ್ಸಿ ಸೇರ್ಕೊಂಡು ಆ ಚಾರುಗೆ ಸೀಮಂತ ಮಾಡ್ತಿದಾರೆ. ಅದಕ್ಕೆ ರುಕ್ಕುಗ್ ಎಲ್ಲಾ ಸತ್ಯ ಹೇಳಿ ಅವಳನ್ನ ಅಲ್ಲಿ ಕಳ್ಸಿ ಅವಳಿಗೆ ಅವಮಾನ ಆಗೋ ತರ ಮಾಡ್ತಿದೀನಿ. ಅದ್ರಿಂದ ನಮ್ಗೇನಮ್ಮ ಲಾಭ? ಮತ್ತೆ ಆಗಿರೋ ಅವಮಾನನ ಸಹಿಸ್ಕೊಂಡು ಸುಮ್ನಿರ್ಬೇಕಾ? ನೋಡ್ ಪಲ್ಲವಿ, ಈ ರೀತಿ ಉಪಯೋಗ ಇಲ್ದೇ ಇರೋ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಆ ಜಾನ್ಸಿನ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡು. ಅವ್ರ ವಿಚಾರದಲ್ಲಿ ನೀನ್ ಏನೇ ಮಾಡಿದ್ರು ನನ್ ನಿರ್ಧಾರ ಬದ್ಲಾಗಲ್ಲ. ಹಾಗಲ್ಲ ಅನಿತಾ, ನಾನ್ ಹೇಳೋದೇನಂದ್ರೆ, ಪ್ಲೀಸ್ ಪಲ್ಲವಿ, ಇಂಥ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಆಮೇಲೆ ನಿನ್ನಿಂದ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕಕ್ಕಾಗಲ್ಲ ಅನ್ನೋದು ನನಗ್ ಗೊತ್ತು. ಆದ್ರೆ ಅವಳನ್ನ ಹೇಗ್ ಕಳಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅದನ್ನ ನಾನ್ ಮಾಡ್ತೀನಿ, ನೀನ್ ಸುಮ್ನೆ ಫೋನ್ ಇಡು. ಏನ್ ಮಾಡ್ಬೇಕು ಅದನ್ನ ನೀನೇ ಮಾಡ್ಕೊ ಅನಿತಾ. ಹಾಗೆ ನಾನೇನ್ ಮಾಡ್ಬೇಕು ಅದನ್ನ ನಾನೇ ಮಾಡ್ತೀನಿ. ರಾಮಾಚಾರಿನ? ಅಯ್ಯೋ ಅತ್ತೆ, ಇವನು ಸುಳ್ಳು ಹೇಳ್ತಿದ್ದಾನೆ. ಇವ್ರಿಬ್ರು ಇಷ್ಟು ದಿನ ಕದ್ದು ಮುಚ್ಚಿ ಮಾಡ್ತಾ ಇದ್ದ ಕಳವ್ಯವಹಾರಕ್ಕೆ ಕಲ್ಪಿತ್ತಲ್ಲ, ಈಗ ನಮ್ಮೆಲ್ರಿಗೂ ಗೊತ್ತಾಯ್ತಲ್ಲ. ಅದಕ್ಕೆ ಹೊಸ ಸುಳ್ಳು ಹೇಳಿ ನಾಟಕ ಶುರು ಮಾಡ್ತಿದ್ದಾರೆ. ಅತ್ತೆ, ರಾಮಾಚಾರ್ಯ ನಿಜ. ನಾವೆಲ್ರೂ ಮುಂದೆ ನಿಂತು ಅವ್ರ ಅಂತ್ಯ ಸಂಸ್ಕಾರ ಮಾಡಿದ್ದು ನಿಜ. ಆದ್ರೆ ಇವನು ರಾಮಾಚಾರಿ ಸತ್ತಿಲ್ಲ ಅಂತ ಹೇಳುವಾಗ ಇದೆಲ್ಲ ನಿಜ ಅನ್ನೋ ತರ ನಿಂತ್ಕೊಂಡ್ ಕೇಳಿಸ್ಕೊತಿದಿರಲ್ಲ ಅತ್ತೆ. ನಿಮ್ಗೇನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ರಾಮಾಚಾರಿ ಸತ್ತಿಲ್ಲ. ನಿಮ್ ಕಣ್ ಮುಂದೆ ನಿಂತ್ಕೊಂಡ್ರು ನಾನೇ ರಾಮಾಚಾರಿ. ಹೌದು, ಇವನು ನನ್ ರಾಮಾಚಾರಿ. ಹೇಯ್, ಬಾಯ್ ಮುಚ್ಚೆ ಸಾಕು. ನಿನ್ ಗಂಡ ಸತ್ತೋದ? ನಿನ್ ಗಂಡ ಇಲ್ದೆ ನಿನ್ಗಿರೋಕ್ ಆಗ್ತಾ ಇಲ್ಲ ಅಂತ ನಿನ್ ಗಂಡನ್ ತರಾನೇ ಕಾಣೋ ನನ್ ಗಂಡನ್ನ ನಿನ್ ಗಂಡ ಅಂತ ಎಲ್ರ ಮುಂದೆ ಹೇಳಿದ್ರೆ ನಂಬಿಡ್ತಾರೆ ಅನ್ಕೊಂಡಿದ್ಯಾ? ನಾವ್ ಯಾರು ನಿನ್ನ ನಂಬಲ್ಲ ಕಣೆ. ನಿನ್ನ ಆಟ ಮುಗೀತು. ಸ್ವಲ್ಪ ಸುಮ್ನೆ ಇರ್ತೀರಾ? ಓ, ಇಷ್ಟು ದಿನ ಹೋಗೇ ಬಾರೆ ಅಂತ ಕರಿತಿದ್ದವನು ಈಗ ಆಲ್ ಆಫ್ ಸಡನ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಿದ್ಯಾ? ನೀನ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ರೆ ನಾನು ನಿನ್ನ ನಂಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾರ್ ಬಂದ್ ಹೇಳಿದ್ರು ನಾನ್ ನಂಬಲ್ಲ. ಕೃಷ್ಣ, ನೀನ್ ರಾಮಾಚಾರಿ ಅಲ್ಲ. ನೀನ್ ರಾಮಾಚಾರಿ ಅಂತ ನಾನ್ ನಿನ್ನ ನಂಬಲ್ಲ. ನಂಬುದ್ರು ನಂಬಿಲ್ಲ ಅಂದ್ರು ನಿಜ ಸುಳ್ಳಾಗಲ್ಲ. ನಾನ್ ರಾಮಾಚಾರಿ ಅನ್ನೋದು ನಿಜ. ಕೃಷ್ಣ ಸತ್ತಿದ್ದಾನೆ ಅನ್ನೋದು ನಿಜಾನೇ. ಇಲ್ಲ ಇಲ್ಲ, ನೀನ್ ಕೃಷ್ಣನೇ. ಇಲ್ಲ, ನಾನ್ ರಾಮಾಚಾರಿ. ಇಲ್ಲ, ನೀನ್ ಕೃಷ್ಣ ಕೃಷ್ಣ ಕೃಷ್ಣ. ಇಲ್ಲ ರೀ, ನಾನ್ ರಾಮಾಚಾರಿ. ಇಲ್ಲ, ನೀನ್ ಕೃಷ್ಣ. ಇಲ್ಲ, ನಾನ್ ರಾಮಾಚಾರಿ. ನೀನ್ ರಾಮಾಚಾರಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಅದೇಂಗ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೀರಾ? ಯಾಕೆಂದ್ರೆ ರಾಮಾಚಾರಿ ಬದುಕಿಲ್ಲ. ರಾಮಾಚಾರಿ ಸತ್ತಿಲ್ಲ, ಸತ್ತಿಲ್ಲ, ಸತ್ತಿಲ್ಲ. ನಾನೇ ರಾಮಾಚಾರಿ. ಗೊತ್ತು, ರಾಮಾಚಾರಿ ಬದುಕಿಲ್ಲ, ಸತ್ತೋದ ಅಂತ. ನಿಮಗೆ ಏನು ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ನನಗ್ ಚೆನ್ನಾಗೆ ಗೊತ್ತು. ರಾಮಾಚಾರಿ ಸತ್ತೋದ. ಅವನ್ ಸತ್ತಿದ್ದನ್ನ ನಾನ್ ನನ್ ಕಣ್ಣಾರೆ ನೋಡಿದೀನಿ. ಇಲ್ಲ 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 ಇಲ್ಲ, ಇದು ಸುಳ್ಳು. ನೀನ್ ಹೆಂಗ್ ನೋಡ್ದೆ? ಹೇಗೆ ಅಂದ್ರೆ ಅವನ್ ಸಾಯುವಾಗ ನಾನು ಅಲ್ಲೇ ಇದ್ದೆ. ಅದಕ್ಕೆ ಇಲ್ಲ, ಸುಳ್ಳು. ನಾನ್ ಯಾಕೆ ಸುಳ್ಳು ಹೇಳಿ? ಅವನು ಫಸ್ಟ್ ಚಾಕು ಹಾಕಿದ್ದೆ ನಾನು.
ಇದೇ ಕೈಯಾರೆ ಅವನ್ನ ಚುಚ್ಚಿ ಸಾಯಿಸ್ದೆ. ಅದಕ್ಕೆ ಹೇಳ್ತಾ ಇದೀನಿ, ನೀನು ರಾಮಾಚಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ ಗಂಡ ಕೃಷ್ಣನೇ. ಅಂತೂ ಸತ್ಯ ಆಚೆ ಬಂತು. ಅಮ್ಮ, ಗಣಪ ಗಣಪ ಎಳ್ಳು ಬೇಗ ಬನ್ನಿ. ಲೇ ಏನಾಯ್ತೆ? ಒಳ್ಳೆ ಸೂರ್ಯ ಕಿತ್ಕೊಂಡು ಹೋಗೋ ತರ ಕಿಸ್ತಾ ಇದೀಯಾ? ನನ್ ಬಾಳಿಗ್ ಬೆಂಕಿ ಬಿತ್ತು, ನನ್ ಬದುಕು ಹಾಳಾಗೋಯ್ತು, ನನ್ ಜೀವನನೇ ಸರ್ವನಾಶ ಮಾಡ್ಬಿಟ್ರು. ನಿನ್ನ ಆವೇಶ ನೋಡಿದ್ರೆ ಯಾರನ್ನೋ ಸುಟ್ಟು ಹಾಕೋ ರೀತಿ ಇದೆ. ಈ ಲೆವೆಲ್ ಕೋಪ ಮಾಡ್ಕೊಳ್ತೀಯ ಅಂದ್ರೆ ಯಾರು ಏನ್ ಮಾಡಿದ್ರು? ನೀವೆಲ್ಲ ಕಮಲಮ್ಮಜ್ಜಿ ಮೊಮ್ಮಗ ಅಂತ ನಂಬದ್ರಲ್ಲ, ಅವನೇ ನನ್ ಬಾಳಿಗ್ ಬೆಂಕಿ ಇಟ್ಟವನು. ಪಾಪ ಕಮಲಮ್ಮ ಆಂಟಿ ಮೊಮ್ಮಗ ಏನಮ್ಮ ಮಾಡ್ದ? ದೊಡ್ಡಪ್ಪ, ಫಸ್ಟ್ ಆಫ್ ಆಲ್ ಅವ್ನ್ ಕಮಲಮ್ಮಜ್ಜಿ ಮೊಮ್ಮಗನೇ ಅಲ್ಲ. ಹಾಗಂತ ಹೇಳ್ತು ಇಲ್ಲಿಗ್ ಬಂದಿದ್ದು ಅನಿತಾನ ಸೋಲ್ಸಕ್. ಸುಮ್ನಿರಮ್ಮ ನೀನು. ನಾವ್ ಒಂದು ಕ್ಷಣ ಮಾರಿಬಿಟ್ಟು ತಪ್ಪು ಮಾಡಿದ್ವಿ ಅಂದ್ರೆ ಆ ಹುಡುಗಿನ ಯಾಕೆ ಬ್ಲೇಮ್ ಮಾಡ್ತೀಯ? ರವೆ ಉಂಡೆ ಇಷ್ಟ, ಪುಳಿಯೋಗರೆ ಇಷ್ಟ ಅಂತ ಅವನಿಗೆ ಗೊತ್ತು ಅಂದ್ಮೇಲೆ ಅವನು ಕಮಲಮ್ಮ ಆಂಟಿ ಮೊಮ್ಮಗನೇ. ಸ್ವಲ್ಪ ಸುಮ್ನೆ ಇರ್ತೀರಾ? ಆ ದೇವ್ ನಿಮ್ಗೆ ಬಾಯಿ ಮುಂದೆ ಕೊಟ್ಟಿದಾನಂತ ಹೇಳಿ ಸೂ ಅನ್ನೋದೇ ತಡ ಸೋಬನ ಪೂರ್ತಿ ಮಾಡಿದ್ರನ್ನ ಹಾಗೆ ಅವ್ನ್ ಸ್ವಲ್ಪ ಪುಳಿಯೋಗ್ರಿ ಅಂದಿದ ತಕ್ಷಣ ನೀವ್ ರವೆ ಉಂಡೆ ಅದು ಇದಂತೆಲ್ಲ ಹೇಳಿ. ಹೌದಾ? ನಾನು ಹಾಗೆ ಮಾಡ್ಬಿಟ್ಟ. ಮತ್ತಿನ್ನೇನ್ ಮಾಡಿದ್ರಿ? ಈಗ್ಲಾದ್ರೂ ಅವಳು ಏನ್ ಹೇಳ್ತಾಳಂತ ಸ್ವಲ್ಪ ಸುಮ್ನೆ ಕೇಳಿಸ್ಕೊಳ್ಳಿ. ಪಲ್ಲು, ನೀನ್ ಹೇಳೆ. ಅವನು ಕಮಲಮ್ಮನ್ ಮಗ ಅಲ್ಲ ಅಂದ್ಮೇಲೆ ಯಾರು? ಅವ್ರ್ಯಾಕ್ ನಮ್ಮನೆಗ್ ಬಂದಿದ್ರು? ಅಮ್ಮ, ಅವ್ರಾಗೆ ಬಂದಿದ್ದಲ್ಲ. ಈ ಮನೆ ಹಾಳಿ ಜಾನ್ಸಿ ಮತ್ ನಮ್ಮಣ್ಣ ರಾಗು ಪ್ಲಾನ್ ಮಾಡಿ ಕಟ್ಸ್ಕೊಂಡಿರೋದು. ಅಷ್ಟಕ್ಕೂ ಅವ್ರನ್ನ ಯಾಕೆ ಕರ್ಸ್ಕೊಂಡ್ರು? ಯಾಕೆ ಅಂದ್ರೆ ನಿಮ್ಗೆಲ್ರನ್ನು ಬುಟ್ಟಿಗೆ ಹಾಕೊಂಡು ಮನ್ಸ್ ಚೇಂಜ್ ಮಾಡಿ ಆ ಜಾನ್ಸಿಗ್ ವೋಟ್ ಹಾಕ್ಸಿ ನನ್ನ ಮತ್ತೆ ಅನಿತಂಗ್ ಸೋಲ್ಸಕ್ಕೆ. ಆ ಚಾನ್ಸಿ ಸರಿಯಾದವಳು ಅಂತ ಗೊತ್ತಿತ್ತು, ಆದ್ರೆ ಈ ಮಟ್ಟಕ್ಕೆ ಪ್ರಳಯ ಅಂತಕ್ಕೆ ಅಂತ ಗೊತ್ತಿರ್ಲಿಲ್ಲ. ಅವಳೇನೋ ಪ್ರಳಯ ಅಂತಕಿನೇ ಅಮ್ಮ, ಆದ್ರೆ ಈ ವಿಷಯದಲ್ಲಿ ಅಣ್ಣನೂ ಅವನ್ ಜೊತೆ ಸೇರ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸೈಕಲ್ ರೇಸ್ ಅಲ್ಲಿ ಅವಳು ಗೆಲ್ಸದಕ್ ಯಾರ್ ಬಂದಿದ್ರು ಅಂತ ಯೋಚನೆ ಮಾಡ್ತಿದ್ವಲ್ಲ, ಅದು ಅವರಿಬ್ರೆ. ಇದೆಲ್ಲ ಆ 4 ಜನ ಸೇರ್ಕೊಂಡ್ ಮಾಡಿರೋ ಪ್ರೀ ಪ್ಲಾನು. ಅವಳಗ್ ಸಿಕ್ಕಿರೋದ್ ಮೋಸದ್ ಗೆಲ್, ಅದರಿಂದ ಹಾಳಾಗ್ತಿರೋದ್ ನನ್ ಜೀವನ. ಇಡೀ ಮನೆ ಅವ್ಳ ಸುಳ್ಳಿಗ್ ಬಲಿ ಆಯ್ತು. ಇವಾಗ ನನಗ್ ಯಾವ ನ್ಯಾಯ ಕೊಡಿಸ್ತೀರಾ? ಇದನ್ನ ಇಟ್ಕೊಂಡು ಆ ಜಾನ್ಸನ್ ಮನೆ ಬಿಟ್ಟು ಕಳಿಸ್ತೀರಾ? ಇದೆಲ್ಲ ಬರೀ ಕ್ವೆಶನ್ ಮಾರ್ಕ್ಸ್ ಅಲ್ಲ, ಬೀಳ್ಬೇಕಾಗಿರೋ ಗೊಂದಲಗಳು. ಇವಾಗ ಏನ್ ಮಾಡ್ತೀರಾ ಹೇಳಿ? ಇಂತ ಮನೆ ಹಾಳ್ ಕೆಲ್ಸ ಮಾಡಿರೋ ಆ ಚಾನ್ಸಿನ ಯಾವ ಕಾರಣಕ್ಕೂ ನಾವು ಬಿಡಬಾರ್ದು. ಬಿಡಬಾರ್ದಂದ್ರೆ ಏನ್ ಮಾಡೋದು ಮಂಜುಳಾ? ಅದೇ ಗೊತ್ತಾಗ್ತಿಲ್ಲ. ಹಾಗಂತ ಸುಮ್ನೆ ಇದ್ರೆ ಆಗಲ್ಲ, ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು. ಬಾವಾ, ದೊಡ್ಡೋರು ಅಂತ ಹೇಳ್ತಿರಲ್ಲ, ನೀವೇ ಏನಾದ್ರೂ ಒಂದ್ ದಾರಿ ಹುಡುಕಿ. ಹುಡುಕ್ತೀನಿ, ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಏನು ನನ್ನ ಮಗನ ಸಾಯಿಸ್ತಾ? ನನ್ನ ಮಗನ ಏನೇ ನನ್ನ ಮುಂದೆ ನಿಂತ್ಕೊಂಡು ಈ ತರ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಂಗೆ? ನಿಲ್ಸು, ಸಾಕು ನಿಲ್ಸು. ಇವಳನ್ನ ತಲೆ ಕೆಟ್ಟು ಮಾತಾಡ್ತಾ ಇದ್ದಾಳೆ ಅಂತ ನೀನು ಅವಳನ್ನ ಹೊಡಿತಾ ಇದೆಯಲ್ಲ, ಬಿಡಬೇಡ, ನಿಲ್ಸು. ಅತ್ತೆ, ಇಲ್ಲ, ಇಲ್ಲೇನೋ ಆಗಿದೆ, ಇಲ್ಲೇನೋ ಆಗಿದೆ ಅತ್ತೆ, ಇಲ್ಲೇನೋ ಆಗಿದೆ. ಬೇರೆ ಏನು ಆಗಿಲ್ಲ ಅಮ್ಮ. ರಾಮಚಾರಿನ ಸಾಯಿಸ್ಬೇಕು ಅಂತ ಕೃಷ್ಣನ್ನ, ಅಂದ್ರೆ ಇವ್ರ ಗಂಡನ್ನ ಇವ್ರ ಕೈಯಾಳೆ ಚಾಕುಲಿ ಚುಚ್ಚಿ ಸಾಯಿಸಿದ್ದು ನಿಜಾನೇ. ಸತ್ತಿದ್ದು ರಾಮಚಾರಿ ಎಲ್ಲ ನಮ್ ಕೃಷ್ಣ. ರಾಮಚಾರಿ ನಮ್ ಮನೆಗ್ ಬಂದಿದ್ದ ದಿನನೇ ಆಯ್ತು. ರಾಮಚಾರಿ ನನ್ ಸತ್ಯನೇ ಎಲ್ಲ ಹೇಳ್ಬಿಟ್ಟ. ಸತ್ಯಲ್ಲ ಕಣೋ, ಕೃಷ್ಣ ಅಂತ.
ಇಲ್ಲಿ ನಿಂತಿದ್ದಾಳಲ್ಲ ಈ ಪಾಪಿ, ಇವಳ ಹೆಣ್ಣು ಅಂದ್ರೆ ಹೆಣ್ ಕುಲಮಾನ. ಈ ರಾತ್ರಿ ನಮ್ ಕೃಷ್ಣನ್ನ ರಾಮಾಚಾರಿ ಅನ್ಕೊಂಡು ಚಹಾ ಸಾಯಿಸ್ಬಿಟ್ಲು. ಹೌದು ಅತ್ತೆಮ್ಮ, ಮುರಾರಿ ಹೇಳ್ತಿರೋದೆಲ್ಲ ನಿಜಾನೇ. ನನ್ನ ಸರಿ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಲಿ ಅಂತ ಬಾವಿಗೆ ಬಿದ್ದು ಸಾಯಾಗ್ಲೆ ಮುರಾರಿ ಬಂದು ನನಗ್ ನಿಜ ಹೇಳಿದ್ದು. ಆಗ್ಲಿಂದಾನೆ ನನ್ ಮುಖದಲ್ಲಿ ನಗು, ಹಣೆಲ್ ಕುಂಕುಮ ಬಂದಿದ್ದು. ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಇವ್ ನನ್ ಕೃಷ್ಣನೇ, ನಂಬೇಡಿ ಇವ್ರನ್ನ, ಇವ್ರ ಮಾತನ್ನ ನಂಬೇಡಿ. ಇಲ್ಲ, ಇದು ನನ್ ರಾಮಾಚಾರಿನೇ. ಇಲ್ಲ, ಇವ್ ನನ್ ಕೃಷ್ಣ. ಇಲ್ಲ, ಇವನು ನನ್ ರಾಮಾಚಾರಿನೇ. ಸಾಕ್ ನಿಲ್ಸಿ. ಯಾರಿಗ್ ಗೊತ್ತಾಗ್ತಾ ಇದ್ರು ಹೀಗೆ ನನ್ನ ಮಕ್ಳು ಯಾರು ಅಂತ ಗೊತ್ತಾಗುತ್ತೆ. ಈ ಶರ್ಟ್ ಬಿಚ್ಚಷ್ಟೇ. ಇವನ್ ಯಾರು ಅಂತ ನನಗೆ ಗೊತ್ತಾಗ್ಬಿಡ್ತು.